ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಸಿಕ್ಕರೆ ಸಾಕು ಹೊಟ್ಟೆ ತುಂಬಾ ತಿಂದು ಬಿಡೋಣ ಅನ್ಸುತ್ತೆ. ಸ್ನೇಹಿತರ ಜೊತೆ ಬೇಕರಿಗೆ ಹೋದಾಗ ಅಲ್ಲಿ ಎಗ್ ಪಫ್ಗಾಗಿ ಕಿತ್ತಾಡಿದ್ದಿರುತ್ತೆ. ಅಬ್ಬಬ್ಬಾ ಅಂದ್ರೆ ಎಗ್ ಪಫ್ ಎಷ್ಟು ತಿಂತೀವಿ? 5 ಇಲ್ವಾ 10? ಆದ್ರೆ ಆಂಧ್ರ ರಾಜಕಾರಣದಲ್ಲಿ ಎಗ್ ಪಫ್ ಕೋಲಾಹಲವನ್ನೇ ಎಬ್ಬಿಸಿದೆ. ಎಗ್ ಪಫ್ಗಾಗಿ 3.60 ಕೋಟಿ ಹಣ ಖರ್ಚು ಮಾಡಿದ್ರಾ? ಮಾಜಿ ಸಿಎಂ ಜಗನ್ ವೆಚ್ಚಕ್ಕೆ ಆಂಧ್ರ ಪ್ರದೇಶದ ಜನ ಶಾಕ್. ಆಂಧ್ರದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಕೋಟಿ ರೂಪಾಯಿ ಎಗ್ ಪಫ್ಗಳನ್ನ ತಿಂದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅನ್ನೋ ಸುದ್ದಿ ಹೊರಬಂದಿದೆ. ಜಗನ್ ಸರ್ಕಾರದ ಅವಧಿಯಲ್ಲಿ ನಡೆದ ಹಣಕಾಸಿನ ಅಕ್ರಮಗಳ ಬಗ್ಗೆ ತನಿಖೆಗೆ ಸಮ್ಮಿಶ್ರ ಸರ್ಕಾರ ಆದೇಶಿಸಿತ್ತು. ಇದಾದ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಜಿ ಸಿಎಂ ಜಗನ್ 2019ರಿಂದ 2024ರವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ವಿಜಯವಾಡ ಬಳಿ ಇರುವ ತಮ್ಮ ಸ್ವಂತ ನಿವಾಸ ತಾಡೇಪಲ್ಲಿ ಪ್ಯಾಲೇಸ್ ಅನ್ನ ಮುಖ್ಯಮಂತ್ರಿ ಸಚಿವಾಲಯವಾಗಿ ಬಳಕೆ ಮಾಡಿಕೊಂಡಿದ್ರು. ಈ ವೇಳೆ ನೂರಾರು ಅಧಿಕಾರಿಗಳು ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. ಆದ್ರೆ 5 ವರ್ಷದಲ್ಲಿ ಕೇವಲ ಎಗ್ ಪಫ್ಗಾಗಿ ಬರೋಬ್ಬರಿ 3.60 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಇಷ್ಟೊಂದು ಮೊತ್ತ ಖರ್ಚಾಗಿದ್ದು ತಿಳಿದು ರಾಜ್ಯದ ಜನರೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ವರದಿಯ ಪ್ರಕಾರ ಎಗ್ ಪಫ್ಗಾಗಿ 5 ವರ್ಷಕ್ಕೆ 3.60 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅಂದ್ರೆ 1 ವರ್ಷಕ್ಕೆ 71 ಲಕ್ಷ ರೂಪಾಯಿ ಖರ್ಚು. ಒಂದು ದಿನಕ್ಕೆ 993 ಎಗ್ ಪಫ್ ಅಂದ್ರೂ 20,000 ರೂಪಾಯಿ ವೆಚ್ಚ ಆಗುತ್ತೆ. ಹೀಗೆ 5 ವರ್ಷಕ್ಕೆ 18 ಲಕ್ಷ ಎಗ್ ಪಫ್ ತಿಂದಿದ್ದಾರೆ. ಇನ್ನು ಕಾಫಿ ಟೀಗಳದ್ದೇ ಲೆಕ್ಕ ಮಾಡಿದ್ರೆ ಖರ್ಚು ಇನ್ನೂ ದುಪ್ಪಟ್ಟು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ನಡೀತಿದೆ. ಟಿಡಿಪಿ ವೈಎಸ್ಆರ್ಸಿಪಿ ನಡುವೆ ಕೆಸರೆರಚಾಟ ಶುರು. ಇತ್ತೀಚೆಗೆ ಐಷಾರಾಮಿ ಋಷಿಕೊಂಡ ಪ್ಯಾಲೇಸ್ ನಿರ್ಮಾಣದಿಂದ ಜಗನ್ ಸಾಕಷ್ಟು ಸುದ್ದಿಯಾಗಿದ್ರು. ಇದರ ಜೊತೆಗೆ ವೈಯಕ್ತಿಕ ಬಳಕೆಗೆ ವಿಶೇಷ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳನ್ನ ಬಳಸಿದ ಆರೋಪವು ಜಗನ್ ಮೇಲಿದೆ. ಇದೀಗ ಆ ಸಾಲಿಗೆ ಎಗ್ ಪಫ್ ಹಗರಣವೂ ಸೇರಿದೆ. ಆದ್ರೆ ಆಂಧ್ರ ಸರ್ಕಾರದ ಈ ಆರೋಪಕ್ಕೆ ವೈಎಸ್ಆರ್ಸಿಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಗನ್ ಪಕ್ಷದ ಘನತೆಯನ್ನ ಹಾಳು ಮಾಡೋದಕ್ಕೆ ಟಿಡಿಪಿ ನಾಯಕರು ಮಾಡ್ತಿರುವ ಉದ್ದೇಶಪೂರ್ವಕ ಸಂಚಾಗಿದೆ ಅಂತ ಆರೋಪಿಸಿದ್ದಾರೆ. ಹಾಗೂ ಹಿಂದೆ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಸರ್ಕಾರವು ಬರೀ ಉಪಹಾರಕ್ಕಾಗಿ 5 ವರ್ಷಗಳಲ್ಲಿ 8.5 ಕೋಟಿ ಖರ್ಚು ಮಾಡಿತ್ತು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಟಿಡಿಪಿ ವಕ್ತಾರರು ವೈಎಸ್ಆರ್ಸಿಪಿ ನಾಯಕರ ಆರೋಪಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ತಮ್ಮ 5 ವರ್ಷದ ಆಡಳಿತ ಅವಧಿಯಲ್ಲಿ ಜಗನ್ ತಮ್ಮ ಮನೆಯನ್ನೇ ಸಚಿವಾಲಯ ಮಾಡಿಕೊಂಡು ಕೋಟಿ ರೂಪಾಯಿ ಲೆಕ್ಕ ತೋರಿಸಿದ್ದಕ್ಕೆ ಸರ್ಕಾರ ಮಾತ್ರವಲ್ಲ, ಆಂಧ್ರದ ಜನರೇ ಶಾಕ್ ಆಗಿದ್ದಾರೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಎಗ್ ಪಫ್ ಸ್ಕ್ಯಾಂಡಲ್ ಭಾರಿ ಟ್ರೆಂಡಿಂಗ್ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.